ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ನಮ್ಮ ದೇಹದ ಒಳಗೆ ಇರುವಂಥ 7 ಚಕ್ರಗಳು ಲಾ ಆಫ್ ಅಟ್ರಾಕ್ಷನ್ಗೆ ಹೇಗೆ ರಿಲೇಟೆಡ್ ಆಗಿದೆ ಅಂತ. ಈಗ ನೀವು ಲಾ ಆಫ್ ಅಟ್ರಾಕ್ಷನ್ ಫಾಲೋ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಕೆಲವು ಆಸೆಗಳನ್ನು ನೆರವೇರಿಸ್ತಾ ಇದೆ, ಇನ್ನು ಕೆಲವು ಸ್ಟಕ್ ಆಗಿಬಿಟ್ಟಿದೆ. ಅದು ಎಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರು ನಿಮಗೆ ನೆರವೇರ್ತಾ ಇಲ್ಲ, ಬರ್ತಾ ಇಲ್ಲ. ನಿಮಗೂ ತಾಳ್ಮೆ ಹೋಗ್ತಾ ಇದೆ, ಎಷ್ಟಪ್ಪ ಕಾಯೋದು ಅಂತ. ಆದರೆ ಬೇರೆ ವಿಷಯಗಳಲ್ಲಿ ನಿಮಗೆ ಆಗಿದೆ, ಹಾಗಾಗಿ ನಂಬಿಕೆನೂ ಕಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಥರ ಎಲ್ಲ ಆಗೇ ಇರುತ್ತಲ್ವ ಕೆಲವರಿಗೆ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ, ನಮ್ಮ ದೇಹದ ಒಳಗೆ ಇರುವಂಥ 7 ಚಕ್ರಗಳಲ್ಲಿ ಒಂದೊಂದು ಚಕ್ರಕ್ಕೂ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಒಂದೊಂದು ಫ್ರೀಕ್ವೆನ್ಸಿ ಕೂಡ ನಮ್ಮ ಜೀವನದಲ್ಲಿ ನಾವು ಏನನ್ನ ಅಟ್ರಾಕ್ಟ್ ಮಾಡ್ತೀವೋ ಈ ನಮ್ಮ ದೇಹದಲ್ಲಿರುವ ಈ 7 ಚಕ್ರಗಳು ಅದಕ್ಕೆ ಕಾರಣವಾಗಿರುತ್ತೆ. ನಾವು ಏನನ್ನ ಅಟ್ರಾಕ್ಟ್ ಮಾಡ್ತೀವೋ ನಮ್ಮ ಜೀವನದಲ್ಲಿ ಅದಕ್ಕೆ. ಸೊ ಈಗ ಈ ಫ್ರೀಕ್ವೆನ್ಸಿ ಏನಿದೆ, ಒಂದೊಂದು ಚಕ್ರಕ್ಕೂ ಇಷ್ಟೇ ಫ್ರೀಕ್ವೆನ್ಸಿ ಇರಬೇಕು ಅನ್ನೋದೊಂದು ನಿಯಮ ಇದೆ. ಆ ಫ್ರೀಕ್ವೆನ್ಸಿಲೇ ನಾವು ಮೇಂಟೈನ್ ಮಾಡ್ಕೊಂಡು ಹೋದಾಗ ನಮ್ಮ ಚಕ್ರಗಳನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಬೇಗ ಸಿಕ್ಕಿರುತ್ತೆ. ಅದೇ ನಮ್ಮ ಫ್ರೀಕ್ವೆನ್ಸಿ ಏನಾದರೂ ಎಷ್ಟಿರಬೇಕೋ ಅದಕ್ಕಿಂತ ಕಡಿಮೆ ಇದೆ ಅಂತ ಇದ್ದಾಗ ಅಲ್ಲಿ ಬ್ಲಾಕೇಜಸ್ ಆಗುತ್ತೆ, ಅಂದರೆ ನಾವು ಅಂದ್ಕೊಂಡಿದ್ದು ಸಿಗ್ತಾ ಇರಲ್ಲ. ಈಗ ಹೆಚ್ಚಾಗಿ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟಾಗಿ ನಾನು ಚಕ್ರಗಳ ಬಗ್ಗೆ ವಿವರಣೆಯನ್ನು ಕೊಡೋಕ್ಕೆ ಶುರು ಮಾಡ್ತೀನಿ. ನಾವು ಫಸ್ಟು ನಮ್ಮ ಸಹಸ್ರಾರ ಚಕ್ರದಿಂದ ಶುರು ಮಾಡೋಣ. ಅಂದರೆ ಕ್ರೌನ್ ಚಕ್ರ ಅದೆಲ್ಲಿರುತ್ತೆ, ನಮ್ಮ ನೆತ್ತಿಯ ಮೇಲೆ. ಈ ಕ್ರೌನ್ ಚಕ್ರಗೆ ಅಂದರೆ ಈ ಸಹಸ್ರಾರ ಚಕ್ರಗೆ ಒಂದು ಅಫರ್ಮೇಷನ್ ಇದೆ. ಅದೇನು ಅಂದರೆ, ಐ ಆಮ್ ಗಾಡ್, ವಿ ಆರ್ ಆಲ್ ಗಾಡ್ಸ್. ಅಂದರೆ ನಾನೇ ದೇವರು, ನಾವೆಲ್ಲರೂ ಕೂಡ ದೇವರು. ಈ ಸಹಸ್ರಾರ ಚಕ್ರದ ಫ್ರೀಕ್ವೆನ್ಸಿ ಎಷ್ಟು ಅಂದರೆ 963 ಹರ್ಟ್ಸ್. 963 ಹರ್ಟ್ಸ್. ಈಗ ಈ ಅಫರ್ಮೇಷನ್ನ ಒಂದ್ಸಲ ನೋಡಿ. ಸಹಸ್ರಾರ ಚಕ್ರದ ಅಫರ್ಮೇಷನ್ ಏನಿದೆ, ನಾನೇ ದೇವರು, ನಾವೆಲ್ಲರೂ ಕೂಡ ದೇವರು ಅಂತ. ಈಗ ಸಪೋಸ್ ನಮಗೆ ಈ ಚಕ್ರ, ಈ ಕ್ರೌನ್ ಚಕ್ರ ಅಥವಾ ಸಹಸ್ರಾರ ಚಕ್ರ ಏನಾದರೂ ಬ್ಲಾಕ್ ಆಗಿದೆ ಅಥವಾ ಆಕ್ಟಿವೇಶನ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ಥರ ಆದಾಗ ನಾವು ನಮ್ಮ ಜೀವನದಲ್ಲಿ ಯಾವ ಥರ ಜನರನ್ನು ನಾವು ಅಟ್ರಾಕ್ಟ್ ಮಾಡ್ತೀವಿ ಅಂದರೆ, ಅವರು ಯಾವಾಗಲೂ ನಮ್ಮ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಹತ್ರ ಇರುವಂಥ ವಸ್ತುಗಳು, ಇವ್ರ ಹತ್ರ ಇದಿದೆ, ಇದು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ, ನಾನು ಇದನ್ನು ಕಿತ್ಕೊಂಡ್ಬಿಡ್ಬೇಕು ಇವ್ರ ಹತ್ರದಿಂದ, ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಆದಾಗ ಏನಾಗುತ್ತೆ, ನಾವು ಅಟ್ರಾಕ್ಟ್ ಮಾಡೋರೆಲ್ಲ ಈ ಥರನೇ ಇರ್ತಾರೆ, ಮೆಟೀರಿಯಲಿಸ್ಟಿಕ್ ಆಗಿರ್ತಾರೆ. ಆ ಥರ ಇದ್ದಾಗ ನಮಗೆ ಜನರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ ಆಕ್ಟಿವೇಶನ್ ಅಲ್ಲಿಲ್ಲ ಅಥವಾ ಬ್ಲಾಕ್ ಆಗಿದೆ ಅಂದಾಗ ನಾವು ಅಟ್ರಾಕ್ಟ್ ಮಾಡುವಂಥ ಜನರೆಲ್ಲ ಮೆಟೀರಿಯಲಿಸ್ಟಿಕ್ ಆಗಿರ್ತಾರೆ. ಅಂದರೆ ನಮ್ಮ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆಗ ನಾವು ಜನರ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತೀವಿ. ಈಗ ನಾವೇನಾದರೂ ಈ ಸಹಸ್ರಾರ ಚಕ್ರನ ಆಕ್ಟಿವೇಶನ್ ಅಲ್ಲಿ ಇಟ್ಕೊಂಡಾಗ ಆಗ ಏನಾಗುತ್ತೆ, ನಮ್ಮ ಒಳಗೆ ಏನೋ ಒಂಥರ ನೆಮ್ಮದಿ, ನಾನೇ ದೇವರು ಅಂತ ಆ ಫೀಲಿಂಗ್ ಬರುತ್ತೆ. ಅಂದರೆ ನಾವು ನೋಡೋ ಎಲ್ಲರಲ್ಲಿನೂ ನಮಗೆ ದೇವರು ಕಾಣಿಸ್ತಾರೆ. ನಾನೇ ದೇವರು ಅಂತ ಅಹಂಕಾರದಿಂದ ಅಲ್ಲ, ನನ್ನಲ್ಲಿ ಒಂದು ದೇವರಿದೆ, ಹಾಗಾಗಿ ನಾನೇ ದೇವರು. ನಾನು ನೋಡುವಂಥ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರಿದೆ, ಹಾಗಾಗಿ ಅವರು ಕೂಡ ದೇವರು. ಆ ರೀತಿಯಾದ ಒಂದು ಆಧ್ಯಾತ್ಮಿಕ ಭಾವನೆ ಬರುತ್ತೆ. ಈ ರೀತಿಯಾದ ಭಾವನೆ ಇದ್ದಾಗ, ಎಲ್ಲರಲ್ಲೂ ನಾವು ದೇವರನ್ನ ನೋಡ್ತಾ ಇದ್ದಾಗ, ನಮಗೆ ಯಾರಾದರೂ ನಮ್ಮ ಹತ್ರ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ, ಅಥವಾ ನಮಗೆ ಯಾರ ಮೇಲಾದರೂ ನಂಬಿಕೆ ಬರ್ತಾ ಇಲ್ಲ ಅಂತ ಅನ್ಸುತ್ತಾ, ಅಥವಾ ನಾವು ಎಲ್ಲರಿಗಿಂತ ಕೀಳಾಗಿದ್ದೀವಿ ಅನ್ನೋ ಭಾವನೆ ಇರುತ್ತಾ? ಇಲ್ಲ ಅಲ್ವಾ? ಈ 7 ಚಕ್ರಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಚಕ್ರ, ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗೋದು ತುಂಬ ತುಂಬ ಕಷ್ಟ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ನಾವು ಆಕ್ಟಿವೇಟ್ ಮಾಡಿಕೊಂಡಾಗಲೇ ಈ ಒಂದು ಭಾವನೆ ನಮ್ಮಲ್ಲಿ ಬರೋದು. ನಾನೇ ದೇವರು, ಎಲ್ಲರೂ ದೇವರು ಅನ್ನೋ ಒಂದು ಭಾವನೆ ಬರೋದು ನಮಗೆ ಎಲ್ಲ ಚಕ್ರಾಸ್ ಆಕ್ಟಿವೇಟ್ ಆಗಿ ಲಾಸ್ಟಲ್ಲಿ ಈ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆದಾಗ. ಈಗ ನೀವು ನಿಮ್ಮಲ್ಲಿ ಯಾವ ಥರ ಭಾವನೆ ಇದೆ ಅಂದರೆ, ನೀವು ನಿಮ್ಮ ಲೈಫಲ್ಲಿ ಬರುವಂಥ ಜನರು, ದಿನವಿಡೀ ನೀವು ಅಟ್ರಾಕ್ಟ್ ಮಾಡುವಂಥ ಜನರು ನಿಮ್ಮ ಹತ್ರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ?
ಅಥವಾ ಇಲ್ವಾ, ಅಥವಾ ನಿಮಗೆ ಜನರ ಮೇಲೆ ನಂಬಿಕೆ ಇದೆಯಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಆಗ ನಿಮಗೆ ಈ ಸಹಸ್ರಾರ ಚಕ್ರ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆಯಾ ಅಥವಾ ಒಂದು ಚೂರು ಓಪನ್ ಆಗಿದೆಯಾ ಅಥವಾ ಆ್ಯಕ್ಟಿವೇಟ್ ಆಗಿದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಆ್ಯಕ್ಟಿವೇಶನಲ್ಲಿ ಇದ್ದಾಗ ಏನಾಗುತ್ತೆ, ನಮಗೆ ಕೋಪ ಬರಲ್ಲ, ದ್ವೇಷ ಬರಲ್ಲ, ಬೇಜಾರಾಗಲ್ಲ, ದುಃಖ ಆಗಲ್ಲ. ಯಾರನ್ನ ಮೀಟ್ ಆದರೂ ಅವ್ರು ನಮ್ಮ ಎನಿಮಿನೇ ಆಗಿದ್ರು ಒಂಥರ ಪ್ರೀತಿ, ಪ್ರೇಮ, ಒಂದು ಕರುಣೆ, ಈ ಥರದ ಭಾವನೆಗಳೇ ಬರುತ್ತೆ ನಮ್ಮಲ್ಲಿಂದ. ಯಾರ ಮೇಲೂ ದ್ವೇಷ ಇರಲ್ಲ, ಎನಿಮೀಸ್ ಅಂತೂ ಇರೋದೇ ಇಲ್ಲ. ನಿಮ್ಮ ಫ್ಯಾಮಿಲಿಲೇ ಯಾರಾದರೂ ನಿಮ್ಮನ್ನು ಒಂದು ಮಾತಂದ್ರೂ ಪರವಾಗಿಲ್ಲ, ಅವ್ರು ಯಾರೋ ಅಲ್ವಲ್ಲ, ನನ್ನ ಫ್ಯಾಮಿಲಿ ಅಂದರೆ ನನ್ನಲ್ಲಿ ಒಂದು ಭಾಗನೇ ತಾನೆ, ನನ್ನನ್ನು ಒಂದು ಮಾತು ಅಂದ್ಬಿಟ್ರೆ, ನಾನು ಕೇಳಿಬಿಟ್ರೆ ಏನಾಗುತ್ತೆ, ಆ ಥರ ಫೀಲಿಂಗ್ ಬರುತ್ತೆ. ಈಗ ಯೋಚನೆ ಮಾಡಿ, ನೀವೇನಾದರೂ ಹೇಗೆ ಫೀಲ್ ಆಗ್ತಿದ್ದೀರಾ ಈ ಯೂನಿವರ್ಸಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿಗೂ ಅಥವಾ ಪ್ರತಿಯೊಬ್ಬ ಮನುಷ್ಯನಿಗೂ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ? ಅಂದರೆ ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಆಗ್ತಿರೋ ಆ ರೀತಿ ನಿಮ್ಮ ಜೀವನದಲ್ಲಿ ಏನೇನಿದೆಯೋ ಅಥವಾ ನಿಮ್ಮ ಕಣ್ಣಿನಲ್ಲಿ ನೀವೇನೇನು ನೋಡ್ತಿರೋ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗ್ತಾ ಇದ್ದೀರಾ. ಆ ಥರ ಆಗ್ತಾ ಇದ್ದೀರಾ ಅಂದರೆ ನಿಮ್ಮ ಸಹಸ್ರಾರ ಚಕ್ರ ಆ್ಯಕ್ಟಿವೇಶನಲ್ಲಿ ಇದೆ ಅಂತ ಅರ್ಥ. ಸೊ ಇದು ಆ್ಯಕ್ಟಿವೇಶನಲ್ಲಿ ಇದೆ ಅಂದರೆ ನಿಮ್ಮ ಫ್ರೀಕ್ವೆನ್ಸಿ, ಈ ಸಹಸ್ರಾರ ಚಕ್ರದ ಫ್ರೀಕ್ವೆನ್ಸಿನ ನೀವು 963 ಹರ್ಟ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅರ್ಥ. ಈ ಸಹಸ್ರಾರ ಚಕ್ರದ ಬೀಜ ಮಂತ್ರ ಏನಿದೆ ಅಂದರೆ ಓಂ. ನೀವು ನಿಮ್ಮ ಸಹಸ್ರಾರ ಚಕ್ರನ ಆ್ಯಕ್ಟಿವೇಶನಲ್ಲಿ ಇಟ್ಕೋಬೇಕು ಅಂತ ಅಂದರೆ ಈ ಓಂ ಅನ್ನೋದನ್ನು ಚಾಂಟ್ ಮಾಡ್ಕೋಬೇಕು. ನಿಮಗೆ ಯೂಟ್ಯೂಬಲ್ಲಿ ಅಥವಾ ಇಂಟರ್ನೆಟ್ಟಲ್ಲಿ ಎಲ್ಲಾದರೂ 963 ಹರ್ಟ್ಸ್ ಮ್ಯೂಸಿಕ್ ಅಂತ ಟೈಪ್ ಮಾಡಿದ್ರೂ ಸಿಗುತ್ತೆ. ಆ ಮ್ಯೂಸಿಕ್ಕನ್ನು ಹಾಕ್ಕೊಂಡು ಕೂಡ ನೀವು ಓಂ ಅಂತ ಚಾಟ್ ಮಾಡ್ಬೋದು. ಓಂ ಅಲ್ಲ, ಓಂ ಅಂತ ಬರುತ್ತೆ, AUM ಅಂತ. ಓಂ ಅಂದರೆ ಅದು ನೆಕ್ಸ್ಟು ಆಜ್ಞಾ ಚಕ್ರದ್ದು ಬರುತ್ತೆ. ಈಗ ನಾವು ನೆಕ್ಸ್ಟ್ ಆಜ್ಞಾ ಚಕ್ರಕ್ಕೆ ಬರೋಣ. ಈ ಆಜ್ಞಾ ಚಕ್ರ ಎಲ್ಲಿದೆ? ನಿಮ್ಮ 2 ಹುಬ್ಬುಗಳ ನಡುವೆ ಹಣೆಯ ಮೇಲೆ ಇದೆ. ಇದನ್ನು 3ನೇ ಕಣ್ಣು ಅಂತ ಕೂಡ ಹೇಳ್ತೀವಿ. ಈ ಆಜ್ಞಾ ಚಕ್ರದ ಬೀಜ ಮಂತ್ರ ಓಂ ಅಂತ ಬರುತ್ತೆ. ಈ ಆಜ್ಞಾ ಚಕ್ರದ ಅಫರ್ಮೇಷನ್ ಏನು ಅಂದರೆ ಐ ಟ್ರಸ್ಟ್ ಮೈ ಸೆಲ್ಫ್, ಐ ಟ್ರಸ್ಟ್ ಅದರ್ಸ್. ನನ್ನನ್ನು ನಾನು ನಂಬಿದ್ದೀನಿ, ನಾನು ಎಲ್ಲರನ್ನೂ ನಂಬ್ತಾ ಇದ್ದೀನಿ. ಈ ಆಜ್ಞಾ ಚಕ್ರದ ಫ್ರೀಕ್ವೆನ್ಸಿ ಏನಿದೆ ಅಂದರೆ 852 ಹರ್ಟ್ಸಲ್ಲಿ ಇದೆ. ನೀವೇನಾದರೂ ಜಾಸ್ತಿ ನಿಮ್ಮ ಥರ್ಡ್ ಐ ಮೇಲೆ ಫೋಕಸ್ ಮಾಡಿ ಆ್ಯಕ್ಟಿವೇಶನ್ ಮಾಡ್ಕೊಳ್ತಾ ಇದ್ರೆ ನೀವು ಯಾವ ಥರ ಜನನ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂದರೆ ನಿಮ್ಮನ್ನು ನಂಬೋ ಅಂಥವ್ರನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ, ಅವರನ್ನು ನೀವು ಕೂಡ ನಂಬ್ತೀರಾ. ಸಪೋಸ್ ಏನಾದರೂ ನಮ್ಮ ಆಜ್ಞಾ ಚಕ್ರ ಬ್ಲಾಕ್ ಆಗಿತ್ತು ಅಂದರೆ ನಾವು ಜನರ ಮೇಲೆ ನಂಬಿಕೆ ಕಳ್ಕೊಳ್ತೀವಿ. ಜನರ ಮೇಲೆ ಅಲ್ಲ, ಇನ್ನೊಬ್ಬ ತುಂಬಾ ಮುಖ್ಯವಾದ ವ್ಯಕ್ತಿ ಮೇಲೆ ನಾವು ನಂಬಿಕೆ ಕಳ್ಕೊಳ್ತೀವಿ. ಯಾರು ಗೊತ್ತಾ ತುಂಬಾ ಮುಖ್ಯವಾದ ವ್ಯಕ್ತಿ? ನಾವೇ. ನಮ್ಮ ಮೇಲೆ ನಾವೇ ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಅದೇ ದೃಷ್ಟಿಕೋನದಿಂದ ನೋಡೋಕೆ ಶುರು ಮಾಡಿ ಯಾರ ಮೇಲೂ ನಮಗೆ ನಂಬಿಕೆ ಅನ್ನೋದೇ ಬರ್ತಾ ಇರಲ್ಲ. ನಿಮಗೇನಾದರೂ ಈ ಥರ ಆಗ್ತಾ ಇದೆ ಅಂದರೆ ನೀವೇನು ಅರ್ಥ ಮಾಡ್ಕೋಬೇಕು, ನಿಮ್ಮ ಆಜ್ಞಾ ಚಕ್ರ ಬ್ಲಾಕ್ ಆಗಿದೆ ಅಂತ. ನಮ್ಮ ಆಜ್ಞಾ ಚಕ್ರ ಏನಾದರೂ ಆ್ಯಕ್ಟಿವೇಶನ್ನಲ್ಲಿದ್ದರೆ ನಾವು ಯಾರ ಜೊತೆ ಮಾತಾಡಿದ್ರು ತುಂಬ ಒಳ್ಳೆಯವರು ಅಲ್ವಾ ಅಂತ ಒಂದು ಭಾವನೆ ಬರುತ್ತೆ, ಅವ್ರ ಮೇಲೆ ನಂಬಿಕೆ ಬರುತ್ತೆ. ಅದು ಮಾತ್ರ ಅಲ್ಲದೆ ಅವರ ಒಂದು ಅಂತರ್ ಪ್ರಜ್ಞೆ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಆ್ಯಕ್ಟಿವೇಶನಲ್ಲಿ ಇಲ್ಲ ಅಂದಾಗ ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಂಡ್ಬಿಡ್ತೀರಾ. ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಂಡಾಗ ಏನಾಗುತ್ತೆ, ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳಕ್ ಹೋದಾಗ್ಲೂ ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಇದಾಗತ್ತಾ ಅಂತ ಡೌಟ್ ಬರುತ್ತೆ. ಅಥವಾ ಏನಾದರೂ ಒಪ್ಪನೊಪ್ಪನೋ ಮಾಡ್ಕೊಳ್ಳಿ ಅಂದರೆ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಅಂತೀರಾ, ಡೌಟ್ ಬರುತ್ತೆ. ಏನು ಮಾಡಕ್ ಹೋದ್ರೂ ನಿಮ್ಮ ಮೇಲೆ ನಿಮಗೆ ಡೌಟು, ಇದೆಲ್ಲ ವರ್ಕ್ ಆಗುತ್ತಾ, ಇದೆಲ್ಲ ನನಗಾಗುತ್ತಾ, ಎಲ್ಲರಿಗೂ ಆಗ್ತಾ ಇದೆ ನನಗಾಗ್ತಿಲ್ವೇ, ಈ ರೀತಿಯಾದ ಸಂದೇಹಗಳು ಎಲ್ಲ ಇದ್ದಾಗ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೇ ಇದ್ದಾಗ ನೀವು ಮ್ಯಾನಿಫೆಸ್ಟೇಷನ್ಗಳೆಲ್ಲ ಮಾಡ್ತೀರಲ್ವಾ, ಅದು ವರ್ಕ್ ಆಗುತ್ತಾ? ಇಲ್ಲ ತಾನೆ. ಸೊ ಈಗ ನಿಮ್ಮಲ್ಲಿ ಏನು ನಡೀತಾ ಇದೆ, ನೀವು ಮೀಟ್ ಮಾಡೋ ಪ್ರತಿಯೊಬ್ಬರ ಮೇಲೂ ಅಥವಾ ನಿಮ್ಮ ಸುತ್ತ ಇರುವ ಜನರ ಮೇಲೆ ನಿಮಗೆ ನಂಬಿಕೆ ಬರ್ತಾ ಇದೆಯಾ, ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರ್ತಾ ಇದೆಯಾ, ಇದನ್ನೆಲ್ಲ ಗಮನ ಕೊಟ್ಟು ನೋಡಿ.
ಈ ರೀತಿ ಆಗ್ತಾ ಇದೆ ಅಂದರೆ, ನಂಬಿಕೆ ಬರ್ತಾ ಇದೆ ಅಂದರೆ ಫೈನ್. ಯಾರು ನಿಮ್ಮನ್ನ ನಂಬ್ತಾ ಇಲ್ಲ, ನೀವು ಯಾರನ್ನ ನಂಬ್ತಾ ಇಲ್ಲ, ಈ ರೀತಿ ಆಗ್ತಾ ಇದೆ ಅಂದರೆ ನಿಮ್ಮ ಆಜ್ಞಾ ಚಕ್ರದ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ, ಆಕ್ಟಿವೇಶನ್ ಮೇಲೆ. ಈಗ ನೆಕ್ಸ್ಟ್ ಚಕ್ರಕ್ಕೆ ಹೋಗೋಣ. ಅದೆಲ್ಲಿದೆ? ನಮ್ಮ ಗಂಟಲಿನ ಭಾಗದಲ್ಲಿ, ವಿಶುದ್ಧ ಚಕ್ರ, ಥ್ರೋಟ್ ಚಕ್ರ. ಈ ಚಕ್ರದ ಬೀಜ ಮಂತ್ರ ಹಮ್. ನೀವೊಂದ್ಸಲ ಇವಾಗ ನಾನು ಹೇಳ್ತೀನಿ, ನನ್ನ ಜೊತೆ ಹೇಳಿ ನೋಡಿ, ಹಮ್ ಅಂತ. ಅವಾಗ ಎಕ್ಸಾಕ್ಟ್ಲಿ ಗಂಟಲು ಎಲ್ಲಿ ನಿಮ್ಮ ಕಾಲರ್ ಬೋನ್ ಇದೆ ಅದರ ಮಧ್ಯ ಅಲ್ಲೇ ಒಂಥರ ವೈಬ್ರೇಷನ್ ಆಗುತ್ತೆ. ಹಮ್ ಅಲ್ವಾ? ವೈಬ್ರೇಷನ್ ಆಗ್ತಾ ಇದೆ ಅಲ್ವಾ? ಈ ವಿಶುದ್ಧ ಚಕ್ರದ ಅಫರ್ಮೇಶನ್ ಏನಂದ್ರೆ, ಐ ಹ್ಯಾವ್ ದ ಕರೇಜ್ ಟು ಸ್ಪೀಕ್ ಹಾನೆಸ್ಟ್ಲಿ. ಅಂದರೆ ಯಾವಾಗಲೂ ನಿಜ ಮಾತಾಡುವಂಥ ಧೈರ್ಯ ನನ್ನಲ್ಲಿದೆ. ಯಾವಾಗಲೂ ಸತ್ಯವನ್ನೇ ಮಾತಾಡ್ತೀನಿ. ಸತ್ಯವನ್ನ ಮಾತಾಡುವ ಅಂದರೆ ಹೊರಗೆ ಹಾಕುವ ಧೈರ್ಯ ನನ್ನಲ್ಲಿ ಯಾವಾಗಲೂ ಇರುತ್ತೆ. ಇದರ ಫ್ರೀಕ್ವೆನ್ಸಿ ಬಂದು 741 ಹರ್ಟ್ಸ್, 741 ಹರ್ಟ್ಸ್. ನೀವು ಇಂಟರ್ನೆಟ್ಟಲ್ಲಿ ಈ 741 ಹರ್ಟ್ಸ್ ಅಂತ ಮ್ಯೂಸಿಕ್ ಅಂತ ಹುಡುಕಿದಾಗ ಸಿಗುತ್ತೆ. ಅದನ್ನು ಹಾಕ್ಕೊಂಡು ಹಮ್ ಹಮ್ ಅಂತ ಡೀಪ್ ಬ್ರೀತ್ ತಗೊಂಡು ಇದನ್ನ ಹೇಳ್ಕೊಂಡಾಗ, ಥೈರಾಯ್ಡ್ ಸಮಸ್ಯೆ ಇರೋರು ಕೂಡ ಇದನ್ನ ಹೇಳ್ಕೋಬಹುದು. ಇದನ್ನ ರೆಗ್ಯುಲರ್ ಆಗಿ ಮಾಡಿದಾಗ ಕಂಟ್ರೋಲಲ್ಲಿ ಇರುತ್ತೆ. ಪ್ಲಸ್ ನಿಮಗೆ ಥ್ರೋಟ್ ಚಕ್ರ ಓಪನ್ ಅಪ್ ಆಗುತ್ತೆ. ನಿಮ್ಮಲ್ಲೇನಾದರೂ ಈ ಥ್ರೋಟ್ ಚಕ್ರ ಆಕ್ಟಿವೇಶನ್ ಅಲ್ಲಿ ಇದೆ ಅಂತ ಅಂದ್ರೆ ಏನಾಗುತ್ತೆ, ನೀವು ಎಲ್ಲೇ ಹೋಗ್ಲಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರುತ್ತೆ. ಆ ಆತ್ಮವಿಶ್ವಾಸದಿಂದ ಯಾರ ಜೊತೆ ಮಾತಾಡೋದಕ್ಕೂ ಹಿಂಜರಿಯಲ್ಲ, ಮುಜುಗರ ಪಡ್ಕೊಳ್ಳಲ್ಲ, ಒಂಥರ ನಾಚಿಕೆ ಪಡ್ಕೊಳ್ಳಲ್ಲ. ಯಾರು ಏನೇ ಕೇಳಲಿ, ಒಂದು ಇಂಟರ್ವ್ಯೂಗೆ ಹೋದರೂ ಅಷ್ಟೇನೆ ಫುಲ್ಲು ಧೈರ್ಯವಾಗಿ ಬೋಲ್ಡ್ ಆಗಿ ನೀವು ಆನ್ಸರ್ ಮಾಡ್ತೀರಾ, ಅಲ್ಲಿ ಜಯಿಸ್ಕೊಂಡು ಬರ್ತೀರಾ. ಕೆಲವ್ರಿಗೆ ಎಲ್ಲ ಗೊತ್ತಿರುತ್ತೆ, ಆನ್ಸರು ಗೊತ್ತಿರುತ್ತೆ, ಆದರೆ ಅಲ್ಲಿ ಹೇಳೋಕೆ ಏನೋ ಒಂಥರ ಮುಜುಗರ, ಏನೋ ಒಂಥರ ನಾಚಿಕೆ, ಭಯ ಈ ಥರ ಇರುತ್ತಲ್ಲ, ಅಂಥವರಿಗೆ ಥ್ರೋಟ್ ಚಕ್ರ ಅಂದರೆ ವಿಶುದ್ಧ ಚಕ್ರ ಬ್ಲಾಕ್ ಆಗಿದೆ ಅಂತ. ಅಂದರೆ ನಾವು ನಾರ್ಮಲ್ ಆಗಿ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಮಾತಾಡಬೇಕಾದ್ರೆ ಕೂಡ ಓಪನ್ ಅಪ್ ಆಗಲ್ಲ, ಅಂದರೆ ಮನಸ್ಸು ಬಿಚ್ಚಿ ಮಾತಾಡಲ್ಲ. ಎಲ್ಲ ಮಾತುಗಳನ್ನು ಒಳಗೇನೆ ಇಟ್ಕೊಂಡಿರ್ತೀವಿ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬಿಟ್ಟು ಮಿಕ್ಕಿದ್ದೆಲ್ಲ ಮನಸ್ಸಲ್ಲೇ ನಮ್ಮ ಮನಸ್ಸೇನೋ ಒಂದು ಡಸ್ಟ್ಬಿನ್ ಥರ ಹಾಕಿ ಇಟ್ಕೊಂಡಿರ್ತೀವಿ. ಹೀಗೆಲ್ಲ ಆಗ್ತಾ ಇದೆ ಅಂತ ಅಂದರೆ ನಿಮಗೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ. ಇನ್ನೊಂದು ವಿಷಯ ಏನಂದರೆ, ಯಾರಿಗೆಲ್ಲ ಥೈರಾಯ್ಡ್ ಇದೆಯೋ ಅವರೆಲ್ಲ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ತುಂಬಾ ಒಳಗಡೆ ಇಟ್ಕೊಂಡಿರುವಂಥ ವಿಷಯಗಳಿವೆ. ಅದು ಹೊರಗೆ ಯಾರ ಹತ್ರ ಹೇಳ್ಕೊಳ್ತಾ ಇಲ್ಲ ಮನಸ್ಸು ಬಿಚ್ಚಿ ನೀವು. ಹಾಗಾಗಿ ನಿಮ್ಮ ಥ್ರೋಟ್ ಚಕ್ರ ಯಾವ ಲೆವೆಲ್ಗೆ ಬ್ಲಾಕ್ ಆಗಿದೆ ಅಂದರೆ, ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇರುತ್ತಲ್ವ, ಆ ಗ್ಲ್ಯಾಂಡ್ ಮೇಲೆ ಎಫೆಕ್ಟ್ ಆಗಿದೆ. ಅರ್ಥ ಆಯ್ತಾ? ಇನ್ನು ಕೆಲವರು ಎಲ್ಲರೂ ನಿಮ್ಮನ್ನ ಇಷ್ಟಪಡಬೇಕು, ಯಾರೂ ನಿಮ್ಮನ್ನ ಅಪಾರ್ಥ ಮಾಡ್ಕೋಬಾರ್ದು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದನೇ ತುಂಬ ಸಣ್ಣ ಸಣ್ಣ ಸುಳ್ಳುಗಳು ಹೇಳೋದು ಅಥವಾ ಅತಿಯಾಗಿ ಹೇಳೋದು ಮಾಡ್ತಾ ಇರ್ತೀರ. ಅಂದರೆ ಈ ಥರ ಹೇಳಿದ್ರೆ ಅವ್ರಿಗೆ ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಬರುತ್ತೆ ಅಂತ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲದೇ ಇರೋದನ್ನೆಲ್ಲ ಹೇಳ್ತೀರಾ. ಈ ಥರ ಹೇಳಿದಾಗ ಕೂಡ ನಿಮ್ಮ ಒಂದು ವೈಬ್ರೇಷನ್, ಆ ವಿಶುದ್ಧ ಚಕ್ರಕ್ಕಿರುವಂಥ ವೈಬ್ರೇಷನ್ 741 ಹರ್ಟ್ಸಲ್ಲಿ ಇರಬೇಕಾಗಿರುವಂಥ ವೈಬ್ರೇಷನ್ ಕಡಿಮೆ ಆಗಿಬಿಡುತ್ತೆ. ಅಂದರೆ ಇಲ್ಲೇನಂದರೆ, ಮನಸ್ಸಲ್ಲಿ ಏನು ಮಾತುಗಳಿದೆಯೋ ಅದೇ ಹೊರಗಡೆ ಬರಬೇಕು. ಮನಸ್ಸಲ್ಲೇ ಬೇರೆ ಇಟ್ಕೊಂಡು ಹೊರಗೆ ಬೇರೆ ಮಾತಾಡಬಾರ್ದು. ಈ ರೀತಿ ಮಾತಾಡೋರಿಗೆ ವೈಬ್ರೇಷನ್ ಲೋ ಆಗಿರುತ್ತೆ. ಆವಾಗ ಥ್ರೋಟ್ ಚಕ್ರ, ವಿಶುದ್ಧ ಚಕ್ರ ಬ್ಲಾಕ್ ಆಗುತ್ತೆ ಅವ್ರಿಗೆ. ಸೊ ಅದನ್ನು ಆಕ್ಟಿವೇಟ್ ಮಾಡಿಕೊಂಡಾಗ ತುಂಬಾ ಪ್ರತಿ ಒಂದು ಚಕ್ರಕ್ಕೂ ಎಷ್ಟು ವಿಶೇಷತೆಗಳಿದೆ ಅಂದರೆ, ಆ ಒಂದೊಂದು ಚಕ್ರ ಬಗ್ಗೆ ಹೇಳ್ತಾ ಹೋದ್ರೇ ಗಂಟೆಗಟ್ಟಲೆ ಆಗುತ್ತೆ. ಹಾಗಾಗಿ ನಾನು ತುಂಬಾ ಕಡಿಮೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ ಇಲ್ಲಿ. ಈಗ ನನ್ನನ್ನೇ ತಗೊಳ್ಳಿ. ನನಗೆ ಸ್ಟಾರ್ಟಿಂಗಲ್ಲಿ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಅಷ್ಟಾಗಿ ಮೆಡಿಟೇಷನ್ ಮೇಲೆ ಫೋಕಸ್ ಮಾಡ್ತಾ ಇರಲಿಲ್ಲ.
ನನಗೆ ಕುತ್ಕೊಳ್ಳೋದಕ್ಕೆ ಎಲ್ಲ ತೊಂದರೆ ಆಗ್ತಿತ್ತು. ಅದು ತೊಂದರೆ ಅನ್ನೋದು ನಾವು ರೀಸನ್ ಹೇಳ್ಕೊಳ್ಳೋದಷ್ಟೇನೆ. ಇರೋ ನಿಜಾನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನನ್ನ ಥ್ರೋಟ್ ಚಕ್ರ ಆಕ್ಟಿವೇಶನ್ನಲ್ಲಿದೆ. ಸೊ ನನಗೆ ಭಯ ಇಲ್ಲ ನಿಜ ಹೇಳೋದಕ್ಕೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ರೀಸನ್ಸ್ ಹೇಳ್ಕೊಳ್ತಾ ಇದ್ದೆ ನನಗೆ ನಾನೇ. ಅಯ್ಯೋ ಇವತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಕಾಲು ಉರಿ ಆಗ್ತಾ ಇದೆ, ನೋವಾಗ್ತಾ ಇದೆ, ನಾಳೆ ಮಾಡೋಣ, ಈ ರೀತಿ ಇದ್ದೆ. ಆವಾಗ ನನ್ನ ಫಸ್ಟ್ ವಿಡಿಯೋಸನ್ನು ತಗೊಂಡ್ರೆ ಇವತ್ತು ಇರೋಷ್ಟು ಕಾನ್ಫಿಡೆನ್ಸ್ ಅವತ್ತಿರಲಿಲ್ಲ. ಆದರೆ ಈಗ ನಿದ್ದೆ ಎದ್ದ ತಕ್ಷಣ ಕಂಪಲ್ಸರಿ ನಾನು 7 ಚಕ್ರಾಸ್ ಆಕ್ಟಿವೇಶನ್ ಮಾಡ್ಕೊಳ್ಳೋ ಇದು ಸಿಂಪಲ್ ಆಗಿರುವಂಥ ಒಂದು ಮೆಡಿಟೇಷನ್ನ ಮಾಡ್ಕೊಳ್ತೀನಿ. ಅದಾದಮೇಲೆ ನನ್ನ ಬೇರೆ ಕೆಲಸಗಳು, ಮತ್ತೆ ರಾತ್ರಿ ಮಲಗೋಕೆ ಮುಂಚೆ ಈ ಮೆಡಿಟೇಷನ್ ನನ್ನ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ಯಾವತ್ತಾದರೂ ಒಂದು ದಿನ ಮೆಡಿಟೇಷನ್ ಮಾಡಿಲ್ಲ ಅಂದರೆ ಏನೋ ಒಂಥರ ಈ ಮೀನನ್ನು ನೀರಿಂದ ಆಚೆ ತೆಗೆದ್ರೆ ಹೇಗೆ ಒದ್ದಾಡುತ್ತೆ ಆ ರೀತಿ ಒದ್ದಾಟ ಬರುತ್ತೆ ನನ್ನಲ್ಲಿ. ಸೊ ಇವಾಗ ಎಷ್ಟು ಕಾನ್ಫಿಡೆನ್ಸ್ ಇದೆ ನನ್ನಲ್ಲಿ ಮಾತಾಡೋದಕ್ಕೆ, ಅದು ಶುರುವಲ್ಲಿ ಇರಲಿಲ್ಲ. ಸೊ ಈಗ ನೀವೆಲ್ಲ ನಿಮ್ಮ ವರ್ತನೆ ಹೇಗಿದೆ ಅಂದರೆ ಮಾತಿನ ವಿಷಯದಲ್ಲಿ ಏನಾದರೂ ತುಂಬ ಗುಟ್ಟುಗಳನ್ನು ಒಳಗೆ ಇಟ್ಕೊಂಡಿದ್ದೀರಾ, ಯಾರ ಜೊತೆ ಶೇರ್ ಮಾಡ್ಕೊಳ್ದೆ ಅದು ನಿಮ್ಮ ಗಂಟಲಲ್ಲಿ ಆ ಗಂಟಲಿನ ಚಕ್ರನ ಬ್ಲಾಕ್ ಆಗೋಷ್ಟು ಇಟ್ಕೊಂಡಿದ್ದೀರಾ, ಅಥವಾ ನಿಮ್ಮ ಮಾತಿನ ರೀತಿ ಹೇಗಿದೆ, ಇದರ ಮೇಲೆಲ್ಲ ನೀವು ವರ್ಕ್ ಮಾಡಿ, ಚೆಕ್ ಮಾಡಿ ಹೇಗಿದೆ ಅಂತ. ನಿಮ್ಮಲ್ಲಿ ಏನಾದರೂ ಇವಾಗ ನಾನು ಹೇಳಿರುವಂಥ ಪ್ರಾಬ್ಲಮ್ಸ್ ಎಲ್ಲಾನು ಇದ್ರೆ ಮೆಡಿಟೇಷನ್ ಮಾಡುವಾಗ ವಿಶುದ್ಧ ಚಕ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಅಥವಾ 741 ಹರ್ಟ್ಸ್ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಕೊಂಡು ಇದರ ಬೀಜ ಮಂತ್ರ ಅದನ್ನು ಚಾಂಟ್ ಮಾಡ್ಕೊಳ್ಳಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿರಬೇಕು ಅಂದರೆ, ಈಗ ನಾನು ಬರೀ ಇಲ್ಲಿ ಯೂಟ್ಯೂಬ್ಗೆ ಮಾತಾಡೋದನ್ನೇ ಮಾತ್ರ ಅಲ್ಲ, ನಾನು ಎಲ್ಲಾದರೂ ಹೊರಗಡೆ ಹೋಗಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಸಾವಿರಾನುಗಟ್ಟಲೆ ಜನ ಇದ್ರೂ ಅವ್ರ ಮುಂದೆ ನಿಂತ್ಕೊಂಡು ಮೈಕಲ್ಲಿ ಮಾತಾಡೋ ಧೈರ್ಯ ನನಗಿದೆ. ಆ ಥರ ಹೇಳೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ಈಗ ನೆಕ್ಸ್ಟ್ ಹಾರ್ಟ್ ಚಕ್ರ ಅಂದರೆ ಅನಾಹತ ಚಕ್ರಕ್ಕೆ ಬರೋಣ. ಈ ಅನಾಹತ ಚಕ್ರದ ಬೀಜ ಮಂತ್ರ ಯಂ. ಈ ಅನಾಹತ ಚಕ್ರದ ಅಫರ್ಮೇಷನ್ ಏನು ಅಂದರೆ, ಐ ಅಕ್ಸೆಪ್ಟ್ ಲವ್ ಆ್ಯಂಡ್ ಗಿವ್ ಲವ್ ಈಸಿಲಿ. ನಾನು ಎಲ್ಲರ ಪ್ರೀತಿಯನ್ನು ಸ್ವೀಕಾರ ಮಾಡ್ತೀನಿ ಮತ್ತು ಎಲ್ಲರಿಗೂ ನನ್ನ ಪ್ರೀತಿಯನ್ನು ಸುಲಭವಾಗಿ ಹಂಚ್ತೀನಿ ಅಂತ. ಮತ್ತು ಇದರ ಫ್ರೀಕ್ವೆನ್ಸಿ ಬಂದು 639 ಹರ್ಟ್ಸ್, 639 ಹರ್ಟ್ಸ್. ಈ ಎಂ ಅಂತ ಹೇಳ್ಕೊಳ್ಳುವಾಗ ನಿಮ್ಮ ಎದೆಯಲ್ಲಿ ವೈಬ್ರೇಷನ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಬೇಕಾದ್ರೆ. ಈಗ ನಾವು ಬರೀ ಪ್ರೀತಿ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಪ್ರೀತಿನ ಕೊಡಬೇಕು ಕೂಡ ಎಲ್ಲರಿಗೆ. ಕೆಲವರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅವರು ಬೇರೆಯವ್ರ ಮೇಲೆ ತುಂಬ ಪ್ರೀತಿನ ತೋರಿಸ್ತಾರೆ, ಆದರೆ ಬೇರೆಯವ್ರ ಪ್ರೀತಿನ ಅವರು ಅಕ್ಸೆಪ್ಟ್ ಮಾಡಲ್ಲ. ಇಂಥವರಲ್ಲಿ ಅನಾಹತ ಚಕ್ರದ ಒಂದು ಆಕ್ಟಿವೇಶನ್ ವೈಬ್ರೇಷನ್ ತುಂಬ ಲೋ ಆಗಿರುತ್ತೆ. ಕೆಲವರನ್ನ ನೀವು ಹೇಳೋದನ್ನ ಕೇಳಿರ್ತೀರ, ನನಗೆ ಯಾವಾಗಲೂ ಕೊಟ್ಟುನೇ ಅಭ್ಯಾಸ, ತಗೊಂಡ ಅಭ್ಯಾಸ ಇಲ್ಲ, ಸೊ ಹಾಗಾಗಿ ನಾನು ಯಾರ ಹತ್ರ ಏನು ಕೇಳ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅಂಥವರಲ್ಲಿ ಈ ಅನಾಹತ ಚಕ್ರ ಬ್ಲಾಕ್ ಆಗಿರುತ್ತೆ ಅಥವಾ ವೈಬ್ರೇಷನ್ ತುಂಬ ಕಡಿಮೆಯಲ್ಲಿರುತ್ತೆ. ಈ ಅನಾಹತ ಚಕ್ರ ಮತ್ತು ಈ ಪ್ರೀತಿ ಇದೆಲ್ಲ ಹೇಳಿದಾಗ ಅದು ಬರೀ ಒಂದು ಹುಡುಗ ಮತ್ತು ಹುಡುಗಿ ಮಧ್ಯ ಅಲ್ಲ, ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಮಧ್ಯ ಅಲ್ಲ, ಒಂದು ಕುಟುಂಬ. ಅದು ಕುಟುಂಬನೇ ಅಂತಲೇ ಅಲ್ಲ, ನಾವು ಮನೆಯಿಂದ ಹೊರಗೆ ಕಾಲಿಟ್ರೆ, ಹೊರಗೆ ಹೋದಾಗ ಎಲ್ಲ ಮನುಷ್ಯರೇ ಅಲ್ವಾ, ಎಲ್ಲರ ಮೇಲೆ ಒಂದು ಪ್ರೀತಿ ಇರಬೇಕು. ಹಾಗಂತ ನೋಡಿದವ್ರನ್ನೆಲ್ಲ ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳೋಕ್ಕಾಗಲ್ಲ. ನಾವು ಮನುಷ್ಯರ ಮೇಲೆ ಒಂದು ಪ್ರೀತಿಯ ಭಾವನೆ ಇರಬೇಕು ನಮ್ಮಲ್ಲಿ. ಯಾರ ಮೇಲೂ, ಈಗ ನಾವು ಹೋಗ್ತಾ ಇರ್ತೀವಿ, ಯಾರೋ ಗಾಡಿಯಲ್ಲಿ ಸಡನ್ ಆಗಿ ನಮ್ಮ ಮುಂದೆ ಅಡ್ಡ ಬಂದರು, ಜನರಲ್ ಆಗಿ ಏನು ಮಾಡ್ತೀವಿ, ಕೋಪ ಬರುತ್ತೆ. ಯಾಕಂದರೆ ನಾವು ಆಲ್ರೆಡಿ ಅರ್ಜೆಂಟಲ್ಲಿದ್ದೀವಿ. ಆ ಥರ ಕೋಪ ಮಾಡಿಕೊಂಡು ಇನ್ನೊಂದು ಮನುಷ್ಯನ ಬೈಯೋದು, ನಮ್ಮಲ್ಲಿರುವಂಥ ನೆಗೆಟಿವ್ ಇಮೋಷನ್ನ ಹೊರಗೆ ಹಾಕೋದು ಮಾಡದೆ ಅವರು ಅರ್ಜೆಂಟಲ್ಲಿದ್ದಾರೆ, ನಾವು ಅರ್ಜೆಂಟಲ್ಲಿದ್ದೀವಿ ಅರ್ಥ ಮಾಡಿಕೊಂಡು ಅವ್ರು ಸಾರಿ ಕೇಳಿದಾಗ ಪರವಾಗಿಲ್ಲ ಅಂತ ಹೇಳಿ ಹೋಗಿ, ಅಥವಾ ನೀವೇ ಸಾರಿ ಅಂತ ಹೇಳಿಬಿಟ್ಟಾಗ ಏನಾಗುತ್ತೆ, ಎಲ್ಲರ ಮೇಲೂ ಪ್ರೀತಿ ತೋರಿಸ್ತಾ ಇದ್ದೀವಿ, ಅವ್ರ ಪ್ರೀತಿನೂ ನಾವು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಆಗ ನಮ್ಮ ಅನಾಹತ ಚಕ್ರ ಓಪನ್ ಅಪ್ ಆಗಿರುತ್ತೆ. ಪ್ರೀತಿ ಅಂದರೆ ಅದು ಒಂದು ಮನುಜ ಕುಲದ ಮೇಲೆ ಪ್ರೀತಿ, ಎಲ್ಲರ ಮೇಲೂ ಒಂದು ಗೌರವ, ಬರೀ ಮನುಷ್ಯರ ಮೇಲೆ ಅಲ್ಲ, ಪ್ರಾಣಿಗಳು, ಪಕ್ಷಿಗಳು, ನಮ್ಮ ವಸ್ತುಗಳ ಮೇಲೆ ಕೂಡ ನಮಗೆ ಪ್ರೀತಿ ಇರಬೇಕು.
ನಮ್ಮ ಫೋನ್ ಇದೆ, ಅದು ನಮಗೆ ಎಷ್ಟೆಲ್ಲ ಕೆಲಸಗಳು ಮಾಡುತ್ತೆ. ಫೋನ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಇರೋಕ್ಕಾಗತ್ತಾ ನಿಮಗೆ? ಬಾತ್ರೂಮ್ಗೆ ಫೋನ್ ತಗೊಂಡು ಹೋಗಬೇಡಿ ಅಂದರೆ ಕೇಳ್ತೀರಾ ಅಲ್ವಾ? ಸೊ ಆ ಫೋನ್ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ? ಯಾವಾಗಾದರೂ ಪ್ರೀತಿ ತೋರಿಸಿದ್ದೀರಾ ಅದಕ್ಕೆ? ಇದನ್ನೇ ಈ ರೀತಿ ನೀವು ಪ್ರತಿಯೊಂದಕ್ಕೂ ಪ್ರೀತಿ ತೋರಿಸಿದಾಗ ಮತ್ತು ಪ್ರೀತಿನ ಪಡ್ಕೊಂಡಾಗ ನಿಮ್ಮ ಅನಾಹತ ಚಕ್ರ ಯಾವಾಗಲೂ ಆ್ಯಕ್ಟಿವೇಶನಲ್ಲಿರುತ್ತೆ. ಸೊ ಈಗ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಅನಾಹತ ಚಕ್ರ ಆಕ್ಟಿವೇಶನಲ್ಲಿದೆ ಅಥವಾ ಕಡಿಮೆ ವೈಬ್ರೇಷನ್ನಲ್ಲಿದೆ ಅಂತ ಇದನ್ನು ಕೇಳಿಸ್ಕೊಂಡ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಈಗ ಮುಂದಕ್ಕೆ ಹೋಗೋಣ. ಮುಂದಕ್ಕಿರೋದು ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಸ್. ಅದೆಲ್ಲಿದೆ? ನಮ್ಮ ನಾಭಿಯ ಮೇಲ್ಭಾಗದಲ್ಲಿ ಬರುತ್ತೆ. ಇದರ ಬೀಜ ಮಂತ್ರ ರಮ್. ನೀವು ರಮ್ ಅಂತ ಹೇಳಿದಾಗ ಆ ಜಾಗದಲ್ಲೇ ವೈಬ್ರೇಷನ್ ಆಗುತ್ತೆ. ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ. ಈ ಮಣಿಪುರ ಚಕ್ರದ ಅಫರ್ಮೇಷನ್ ಏನಂದ್ರೆ, ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಆ್ಯಂಡ್ ರೆಸ್ಪೆಕ್ಟ್ ಎವ್ರಿ ಒನ್ ಎಲ್ಸ್. ನನ್ನನ್ನು ನಾನೇ ಗೌರವಿಸ್ತೀನಿ ಮತ್ತು ಎಲ್ಲರ ಮೇಲೂ ನನಗೆ ಗೌರವ ಇದೆ, ಗೌರವನ ಕೊಡ್ತೀನಿ. ಮತ್ತೆ ಈ ಮಣಿಪುರ ಚಕ್ರದ ಫ್ರೀಕ್ವೆನ್ಸಿ ಬಂದು 528 ಹರ್ಟ್ಸ್. ಈ ಮಣಿಪುರ ಚಕ್ರದ ಅಫರ್ಮೇಷನ್ ಮೇಲೆ ಗಮನ ಕೊಡಿ. ನಮ್ಮನ್ನ ನಾವೇ ಗೌರವಿಸಲಿಲ್ಲ ಅಂದ್ರೆ ಬೇರೆಯವ್ರನ್ನ ಹೇಗೆ ಗೌರವಿಸ್ತೀವಿ ನಾವು ಅಲ್ವಾ? ನಿಮಗೆ ನೀವು ಎಷ್ಟು ಗೌರವ ಕೊಡ್ತಾ ಇದ್ದೀರಾ ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳಿ. ನಿಮ್ಮನ್ನ ನಿಮ್ಮ ಜೀವನದಲ್ಲಿ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀರಾ ನೀವು? ನಿಮ್ಮ ಮನಸ್ತತ್ವ ಏನು ನಿಮಗೆ ಗೊತ್ತು, ನೀವೇನು ಅಂತ ಗೊತ್ತು. ಸೊ ಈಗ ಲೈಫ್ನ ಒಂದು ರೇಟಿಂಗಲ್ಲಿಟ್ಟರೆ, ಒಂದು 10 ಅಂತ ರೇಟಿಂಗಲ್ಲಿಟ್ಟರೆ, ನಿಮ್ಮ ಸ್ವಭಾವಕ್ಕೆ, ನಿಮ್ಮ ಮೇಲಿರುವ ನಿಮ್ಮ ಗೌರವಕ್ಕೆ ನಿಮ್ಮನ್ನ ನೀವು ಯಾವ ಸ್ಥಾನದಲ್ಲಿಡ್ಬೋದು ಅಂತ ಫ್ರ್ಯಾಂಕ್ ಆಗಿ ಅನ್ಕೊಳ್ಳಿ. ನನಗೇನು ಹೇಳೋ ಅವಶ್ಯಕತೆ ಇಲ್ಲ. 10ರಿಂದ 10ಕ್ಕೆ ಇದ್ದೀರಾ ನೀವು, ಸೂಪರ್. ಹಾಗಾದ್ರೆ ಅಥವಾ ಇನ್ನು ಎಷ್ಟು 6, 7, 8 ಯಾಕೆ ಅಷ್ಟು ರೇಟು? ಯಾಕೆ? ವೈ ನಾಟ್ 10 on 10? ಅದರ ಮೇಲೆ ವರ್ಕ್ ಮಾಡಿ, ನೀವು ಯೋಚನೆ ಮಾಡಿ. ಸೊ ನಿಮ್ಮಲ್ಲಿ ಏನು ಕೊರತೆ ಇದೆ? ಯಾಕೆ ನಿಮ್ಮನ್ನ ನೀವು ಗೌರವಿಸ್ತಾ ಇಲ್ಲ? ನಿಮ್ಮನ್ನ ನೀವು ಗೌರವಿಸಿದಾಗ ಏನಾಗುತ್ತೆ? ಇದನ್ನೆಲ್ಲ ಒಂದ್ಸಲ ನೋಡಿ. ನಿಮ್ಮನ್ನ ನೀವೇ ಗೌರವಿಸಿದಾಗ ಏನಾಗುತ್ತೆ? ನೀವು ಎಲ್ಲಾದ್ರೂ ಹೋಗಿ ಆಟೋಮ್ಯಾಟಿಕ್ ಆಗಿ ಆ ಗೌರವನ, ರೆಸ್ಪೆಕ್ಟನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀರ. ಜನರು ನಿಮಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಇದನ್ನ ನೀವು ಖಂಡಿತ ಟ್ರೈ ಮಾಡಿ. ಯಾಕೆಂದ್ರೆ ನಮ್ಮ ಒಳಗೆ ಏನಿದೆ, ಒಂದು ಅನಂತ ವಿಶ್ವಶಕ್ತಿ ಇದೆ, ಸಬ್ಕಾನ್ಷಿಯಸ್ ಮೈಂಡ್ ಇದೆ, ಇನ್ನರ್ ಚೈಲ್ಡ್ ಇದೆ. ಆ ಇನ್ನರ್ ಚೈಲ್ಡ್ಗೆ ನಾವು ರೆಸ್ಪೆಕ್ಟ್ ಕೊಟ್ಟಾಗ ಅದು ನಮಗೆ ಲೈಫಲ್ಲಿ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ, ಯಾವುದೋ ಒಂದು ಮೇಲೆ ಹೈಯರ್ ಜಾಗದಲ್ಲಿ ಇಡುತ್ತೆ. ಈಗ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆಯಾ? ಹಣ ಇಲ್ವಾ? ಅಥವಾ ಒಳ್ಳೆ ಬಟ್ಟೆಗಳಿಲ್ವಾ ಹಾಕೊಳ್ಳೋಕ್ಕೆ? ಕಾರ್ ಇಲ್ವಾ? ಸ್ಕೂಟರ್ ಇಲ್ವಾ? ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ರೂ ನಿಮ್ಮ ಮೇಲೆ ನಿಮಗೆ ಗೌರವ ಇದೆಯಾ ಇಲ್ವಾ? ಅದನ್ನು ನೋಡ್ಕೊಳ್ಳಿ. ಹಣ ಇಲ್ಲ ಅಂತ ನಿಮ್ಮನ್ನ ನೀವೇ ಗೌರವ ಕೊಟ್ಟಿಲ್ಲ ಅಂದರೆ ಅವಾಗ ಅದೇನಾಗುತ್ತೆ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು? ಅನಂತ ವಿಶ್ವಶಕ್ತಿ. ಈ ಅದ್ಭುತವಾದ ಅನಂತ ವಿಶ್ವಶಕ್ತಿನ ನಾವು ಗೌರವಿಸಲಿಲ್ಲ ಅಂದರೆ ಲೈಫಲ್ಲಿ ಏನು ಅಟ್ರಾಕ್ಟ್ ಮಾಡ್ತೀವಿ? ಇನ್ನಷ್ಟು ಕಷ್ಟಗಳನ್ನೇ ಅಲ್ವಾ? ಈ ಚಕ್ರ ಏನಾದರೂ ನೀವು ಆಕ್ಟಿವೇಶನಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಲೀಡರ್ಶಿಪ್ ಲೆವೆಲಲ್ಲಿ ಕೂಡ ಹೋಗಬಹುದು. ಅಂದರೆ ನಿಮ್ಮನ್ನ ನೀವು ಎಷ್ಟು ಗೌರವ ಕೊಟ್ಟಿರ್ತೀರಾ ಅಂದರೆ ಒಂದು ಲೀಡರ್ ಆಗುವಂಥ ಕ್ವಾಲಿಟೀಸ್ ಕೂಡ ನಿಮ್ಮಲ್ಲಿರುತ್ತೆ. ಈ ಮಣಿಪುರ ಚಕ್ರ ಏನಾದರೂ ಆಕ್ಟಿವೇಶನ್ ಅಲ್ಲಿಲ್ಲ ಅಥವಾ ಡೌನ್, ಲೋ ವೈಬ್ರೇಷನ್ ಅಲ್ಲಿದೆ ಅಂದಾಗ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಕಡಿಮೆ ಆಗುತ್ತೆ, ನಮಗೆ ಜೀರ್ಣದ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆಯ ಸಮಸ್ಯೆಗಳು ಬರುತ್ತೆ, ಅನಾರೋಗ್ಯಗಳು ಎದುರಾಗುತ್ತೆ. ಈಗ ನೆಕ್ಸ್ಟ್ ಚಕ್ರಕ್ಕೆ ಹೋಗೋಣ. ಇದ್ಯಾವುದು? ಸ್ವಾಧಿಷ್ಠಾನ ಚಕ್ರ, ಸೇಕ್ರಲ್ ಚಕ್ರ. ಇದು ಎಲ್ಲಿರುತ್ತೆ? ನಾಭಿಯ ಕೆಳಭಾಗದಲ್ಲಿರುತ್ತೆ. ಈ ಸ್ವಾಧಿಷ್ಠಾನ ಚಕ್ರದ ಬೀಜ ಮಂತ್ರ ವಂ ಅಂತ. ಈ ಸ್ವಾಧಿಷ್ಠಾನ ಚಕ್ರದ ಅಫರ್ಮೇಷನ್ ಏನು ಅಂದರೆ, ಐ ಅಕ್ಸೆಪ್ಟ್ ಚಾಲೆಂಜ್ ಈಸಿಲಿ, ಐ ಲವ್ ಮ್ಯಾನೇಜಿಂಗ್ ಅನ್ಸರ್ಟನಿಟಿ, ಐ ಲವ್ ಹ್ಯಾವಿಂಗ್ ಫನ್, ಐ ಎಂಜಾಯ್ ಎಕ್ಸ್ಪೀರಿಯನ್ಸಿಂಗ್ ಪ್ಲೆಷರ್. ಅಂದರೆ ನಾನು ಕಷ್ಟಗಳನ್ನು ಸುಲಭವಾಗಿ ಎದುರಿಸಬಲ್ಲೆ, ನಾನು ಅನಿಶ್ಚಿತತೆಯನ್ನು ನಿರ್ವಹಿಸಲು ಇಷ್ಟಪಡುತ್ತೇನೆ, ನಾನು
ಮೋಜು ಮಸ್ತಿಯನ್ನು ಪ್ರೀತಿಸುತ್ತೇನೆ. ನಾನು ಸಂತೋಷಗಳನ್ನು ಅನುಭವಿಸುವುದನ್ನು ಆನಂದಿಸುತ್ತೇನೆ. ಇದು ಈ ಸ್ವಾದಿಷ್ಠಾನ ಚಕ್ರದ ಅಫರ್ಮೇಷನ್ಸ್. ಮತ್ತೆ ಈ ಚಕ್ರದ ಫ್ರೀಕ್ವೆನ್ಸಿ ಬಂದು 417 ಹರ್ಟ್ಸ್, 417 ಹರ್ಟ್ಸ್. ಇದು ನಮ್ಮ ಭಾವನೆಗಳ ಚಕ್ರ. ನಮ್ಮ ಜೀವನದಲ್ಲಿ ಏರುಪೇರುಗಳಾದಾಗ ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಫಸ್ಟ್ ಆಫ್ ಆಲ್ ನಾವು ಅದನ್ನು ಮನಸ್ಸಿಗೆ ಹೇಗೆ ರಿಸೀವ್ ಮಾಡ್ಕೊಡ್ತೀವಿ ಅನ್ನೋದು ಈ ಚಕ್ರದ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಅಂದರೆ ಈ ಚಕ್ರ ಏನಾದರೂ ನಮಗೆ ಆಕ್ಟಿವೇಶನ್ ಅಲ್ಲಿ ಇಲ್ಲ ಅಂದಾಗ, ಕಷ್ಟಗಳು ಬಂದಾಗ ಕುಗ್ಗು ಹೋಗ್ತೀವಿ, ಅಂದರೆ ಡಿಪ್ರೆಸ್ ಆಗ್ಬಿಡ್ತೀವಿ, ಟೆನ್ಷನ್ ಆಗ್ತೀವಿ, ಸ್ಟ್ರೆಸ್ ಆಗ್ತೀವಿ, ಮುಂದೆ ಏನು ಅಂತ ದಾರಿ ತೋರಿಸಲ್ಲ ನಮಗೆ. ನಿಮ್ಮ ಲೈಫಲ್ಲಿ ಏನಾದರೂ ನಾನು ಇದನ್ನು ಸಾಧಿಸಬೇಕು ಅಥವಾ ಇದನ್ನು ಪಡ್ಕೋಬೇಕು ಅನ್ನೋ ಗುರಿ ಇಲ್ಲ ಅಂದಾಗ ನಿಮ್ಮಲ್ಲಿ ಈ ಸ್ವಾದಿಷ್ಠಾನ ಚಕ್ರ ಲೋ ವೈಬ್ರೇಷನ್ ಅಲ್ಲಿದೆ ಅಥವಾ ಡಿಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಹಣ ಸಂಪಾದನೆ ಮಾಡಿ ಏನು ಮಾಡಬೇಕು, ಇರೋ ಅಷ್ಟು ಹಣ ಸಾಕಾಗಲ್ವಾ, ಹೋಗುವಾಗ ಏನು ಹೊತ್ಕೊಂಡು ಹೋಗ್ತೀವಿ, ಈ ಥರ ಮಾತುಗಳನ್ನು ಆಡೋದು, ತುಂಬ ಸೋಮಾರಿತನದಿಂದ ಏನಿದೆ ನನಗೆ ಅಷ್ಟೇ ಸಾಕಿರೋದ್ರಲ್ಲಿ ಇದು ಬಿಡ್ತೀನಿ ಅಂತ ಅನ್ನೋದು, ಈ ಥರ ಉತ್ಸಾಹನೇ ಇಲ್ಲದೆ ಜೀವನ ಮಾಡೋರಿಗೆ ಅರ್ಥ ಏನು ಅಂದರೆ ಈ ಸ್ವಾದಿಷ್ಠಾನ ಚಕ್ರ ಲೋ ವೈಬ್ರೇಷನ್ ಅಲ್ಲಿದೆ ಅಂತ. ನೀವು ಯಾರ ಜೊತೆನಾದರೂ ಮಾತಾಡಿದ್ರಾಗ ಏನನ್ನೇ ಕೇಳಿ ಅವರಲ್ಲಿ ಒಂದು ಉತ್ಸಾಹ ಇರಲ್ಲ. ನಾನು ಎಲ್ಲಿಗೋ ಅಲ್ಲಿಗೆ ಹೋಗಿ ಬಂದೆ, ಇಲ್ಲಿಗೆ ಹೋಗಿ ಬಂದೆ ಅಂತಾರೆ. ಯೂಶಲಿ ಕೆಲವರು ಎಲ್ಲೂ ಇಲ್ಲ, ಇಲ್ಲೇ ಈಗ ನೀವು ಇರೋ ಜಾಗದಲ್ಲೇ ಎಲ್ಲಾದರೂ ಸುಮ್ಮನೆ ಒಂದು ಸಿನಿಮಾಗಾದರೂ ಪರವಾಗಿಲ್ಲ ಹೋಗಿ ಬಂದರೆ ಅದ್ರ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತೀರಾ ಅಲ್ವಾ ಇನ್ನೊಬ್ಬರ ಜೊತೆ. ಆದರೆ ಕೆಲವರು ಹಾಲಿಡೇಗೆ ಅಂತ ಹೋಗಿ ಬಂದಿರ್ತಾರೆ, ಒಳ್ಳೆ ಜಾಗಕ್ಕೆ ಹೋಗಿ ಬಂದಿರ್ತಾರೆ. ಹೇಗಿತ್ತು ಅಂದರೆ ಏನೋ ಪರವಾಗಿಲ್ಲ ಅಂತಾರೆ. ಜೀವನ ಹೇಗೆ ನಡೀತಾ ಇದೆ ಅಂದರೆ ಏನೋ ಪರವಾಗಿಲ್ಲ, ಏನು ಹೇಳ್ಕೊಳ್ಳೋಷ್ಟೇನಿಲ್ಲ. ಸಂಪಾದನೆ ಹೇಗಿದೆ ಅಂದರೆ ಏನು ಅಷ್ಟಕ್ಕಷ್ಟೇ. ಈ ರೀತಿ ಒಂದು ಉತ್ಸಾಹನೇ ಇರಲ್ಲ ಅವರಲ್ಲಿ ಯಾವುದ್ರಲ್ಲಿನೂ. ಈ ಥರ ಇರೋರ್ಗೆ ಏನಾಗಿರುತ್ತೆ, ಅವರ ಸ್ವಾದಿಷ್ಠಾನ ಚಕ್ರದ ಮೇಲೆ ಅಫೆಕ್ಟ್ ಆಗಿರುತ್ತೆ. ಅಂದರೆ ಅದು ಡಿಆಕ್ಟಿವೇಟ್ ಆಗಿರುತ್ತೆ ಅಥವಾ ಅದು ಲೋ ವೈಬ್ರೇಷನ್ ಅಲ್ಲಿರುತ್ತೆ. ಈಗ ನಿಮ್ಮಲ್ಲಿ ಯಾವ್ಯಾವ ಥರ ಕ್ವಾಲಿಟೀಸ್ ಇದೆ ಅಂತ ನೋಡ್ಕೊಳ್ಳಿ. ಅಂದರೆ ಈ ಸೇಕ್ರಲ್ ಚಕ್ರ ಅಥವಾ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದಂಥ ಕ್ವಾಲಿಟೀಸ್ ನಿಮ್ಮಲ್ಲಿ ಏನಿದೆ. ನೀವೆಲ್ಲದಕ್ಕೂ ಫುಲ್ ಎಕ್ಸೈಟ್ ಆಗ್ತಿದ್ದೀರಾ, ಏನಾದರೂ ಒಂದು ಹೊಸದು ಮಾಡೋದಕ್ಕೆ ಫುಲ್ ಖುಷಿಯಾಗಿ ನಾನು ಮಾಡಬೇಕು, ಮಾಡ್ತೀನಿ ಅನ್ನೋ ಛಲ ಇದೆಯಾ ನಿಮ್ಮಲ್ಲಿ? ಏನಾದರೂ ಸಾಧನೆ ಮಾಡೋ ಛಲ ಇದೆಯಾ ಅಥವಾ ನಿರುತ್ಸಾಹ ಇದೆಯಾ? ನನ್ನಲ್ಲಿ ಏನಿದೆ ಅಷ್ಟೇ ಸಾಕು ಅನ್ನೋ ಒಂದು ಸೋಮಾರಿತನ ಅಥವಾ ಅಡ್ಜಸ್ಟಿಂಗ್ ಮೆಂಟಾಲಿಟಿ ಈ ಥರ ಇದೆಯಾ? ಸೊ ಈಗ ನಿಮ್ಮ ಮೆಂಟಾಲಿಟಿ ಹೇಗಿದೆ ಅಂತ ವರ್ಕ್ ಮಾಡೋ ಅಂಥ ಟೈಮ್ ಬಂತೀಗ ನಿಮಗೆ. ಈಗ ನೆಕ್ಸ್ಟ್ ಮತ್ತೆ ಲಾಸ್ಟ್ದು ಮೂಲಾಧಾರ ಅಥವಾ ರೂಟ್ ಚಕ್ರ. ಇದು ಫೌಂಡೇಶನ್ ಚಕ್ರ. ಈ ಚಕ್ರದ ಬೀಜ ಮಂತ್ರ ಲಂ. ಈ ಲಂ ಅಂತ ಹೇಳಿ ನೋಡಿ ಎಲ್ಲಿ ವೈಬ್ರೇಟ್ ಆಗುತ್ತೆ ಅಂತ ನೋಡಿ. ನಿಮ್ಮ ಬೆನ್ನು ಮೂಳೆ ಇದೆಯಲ್ಲ, ತಲೆಯಿಂದ ಬರ್ತಾ 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 ಕೆಳಗೆ ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಟೈಲ್ ಆಫ್ ಯೋರ್ ಬ್ಯಾಕ್ ಬೋನ್, ಟೈಲ್ ಅಂದರೆ ತುದಿ, ಬೆನ್ನು ಮೂಳೆಯ ತುದಿ ಎಲ್ಲಿ ಬರುತ್ತೆ ಅಲ್ಲಿರೋದು ಈ ಚಕ್ರ. ಸೊ ನೀವು ಲಮ್ ಅಂತ ಹೇಳಿದಾಗ ಆ ಜಾಗದಲ್ಲಿ ವೈಬ್ರೇಷನ್ ಆಗುತ್ತೆ. ಸೊ ಮೂಲಾಧಾರದ ಅಫರ್ಮೇಷನ್ ಏನು? ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಐ ಫೀಲ್. ಐ ಆಮ್ ದ ಸೋರ್ಸ್ ಆಫ್ ಮೈ ಎಮೋಷನ್ಸ್. ಅಂದರೆ ನನ್ನ ಅನಿಸಿಕೆಗಳಿಗೆಲ್ಲ ನಾನೇ ಜವಾಬ್ದಾರಳು. ನನ್ನ ಭಾವನೆಗಳೆಲ್ಲದಕ್ಕೂ ಕೂಡ ನನ್ನದೇ ಜವಾಬ್ದಾರಿ. ಈ ಮೂಲಾಧಾರದ ಫ್ರೀಕ್ವೆನ್ಸಿ ಏನು ಅಂದರೆ 396 ಹರ್ಟ್ಸ್. ನಿಮ್ಮಲ್ಲೇನಾದರೂ ಈ ಮೂಲಾಧಾರ ಚಕ್ರ ಡಿಆಕ್ಟಿವೇಟ್ ಆಗಿದೆ ಅಥವಾ ಕಡಿಮೆ ವೈಬ್ರೇಷನ್ ಇದೆ ಅಂದರೆ ಅದರ ಅರ್ಥ ನಿಮ್ಮಲ್ಲಿ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇಲ್ಲ. ಹೇಗೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಫೌಂಡೇಶನ್ ಹಾಕಿ ಅದರ ಮೇಲೆ ಪಿಲ್ಲರ್ಸ್ ಹಾಕಿ ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರಲ್ವಾ, ಆ ಫೌಂಡೇಶನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದ್ರೇ ತಾನೇ ಮೇಲೆ ಬಿಲ್ಡಿಂಗ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬರೋದು.
ಇನ್ನೊಂದು ಈಗ ಮರ ಇರುತ್ತೆ, ಮರದಲ್ಲಿ ಕೆಳಗಡೆ ಬೇರು, ಆ ಬೇರು ಸ್ಟ್ರಾಂಗ್ ಆಗಿದ್ರೇನೆ ತಾನೇ ಮರ ಯಾವಾಗಲೂ ಆರೋಗ್ಯವಾಗಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರೋದು. ಎಕ್ಸಾಕ್ಟ್ಲಿ ಅದೇ ರೀತಿ ನಮ್ಮಲ್ಲಿ ನಮ್ಮ ಮೂಲಾಧಾರ ಚಕ್ರನೇ ಫೌಂಡೇಶನ್ನು. ಈ ಮೂಲಾಧಾರ ಚಕ್ರ ಆಕ್ಟಿವೇಶನ್ ಅಲ್ಲಿತ್ತು ಅಂತಂದ್ರೆ ಬೇರೆ ಎಲ್ಲ ಚಕ್ರಗಳಿಗೂ ಇದು ಮೂಲ ಆಧಾರ. ಯಾರಿಗೆಲ್ಲ ಈ ಮೂಲಾಧಾರ ಚಕ್ರ ಕಡಿಮೆ ಇರುತ್ತೋ, ಅಂದರೆ ವೈಬ್ರೇಷನ್ ಕಡಿಮೆ ಅಥವಾ ಡಿಆಕ್ಟಿವೇಟ್ ಆಗಿರುತ್ತೋ ಅವರಿಗೆಲ್ಲ ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಸೊಂಟದಿಂದ ಕೆಳಭಾಗದವರೆಗೂ ಆರ್ಥರೈಟಿಸ್ ಇರುತ್ತೆ, ಮಂಡಿ ನೋವು, ಸೊಂಟ ನೋವು, ಈ ರೀತಿಯಾದ ಆರ್ಥರೈಟಿಸ್ ಪ್ರಾಬ್ಲಮ್ಗಳು, ಜಾಯಿಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಯಾವಾಗ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೋ, ಆಮೇಲೆ ಈ ಒಂದು ಜಾಯಿಂಟ್ ಪ್ರಾಬ್ಲಮ್ಸ್, ಆರ್ಥರೈಟಿಸ್ ಪ್ರಾಬ್ಲಮ್ಸ್, ಲೋ ಬ್ಯಾಕ್, ನೀ ಪೇನ್ ಈ ಥರ ಎಲ್ಲ ಬರುತ್ತೋ ಆವಾಗ ಅವರ ಮೆಂಟ್ಯಾಲಿಟಿ ಕೂಡ ತುಂಬ ಸೆನ್ಸಿಟಿವ್ ಆಗಿಬಿಡ್ತಾರೆ, ತುಂಬ ಎಲ್ಲದಕ್ಕೂ ಹರ್ಟ್ ಆಗ್ತಾರೆ. ಯಾರಾದರೂ ಒಂಥರ ಜೋಕಾಗಿ ಮಾತಾಡ್ತಾ ಇದ್ರು ಅದನ್ನು ಸೀರಿಯಸ್ ಆಗಿ ತಗೊಂಡು ಹರ್ಟ್ ಆಗಿಬಿಡ್ತಾರೆ. ಅದೇ ಈ ರೂಟ್ ಚಕ್ರ ಏನಾದರೂ ಸ್ಟ್ರಾಂಗ್ ಆಗಿತ್ತು ಅಂತಂದರೆ, ಮೂಲಾಧಾರ ಚಕ್ರ ಫೌಂಡೇಶನ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಹೇಗಿರ್ತಾರೆ ಗೊತ್ತಾ? ಒಂದು ಕಲ್ಲಿನ ಥರ ಇರ್ತಾರೆ. ಅಂದರೆ ಸಡನ್ ಆಗಿ ಅವ್ರಿಗೆ ಸಿಕ್ಕಾಪಟ್ಟೆ ಸಕ್ಸಸ್ ಬಂತು ಲೈಫಲ್ಲಿ, ಅದಕ್ಕೆ ಎಕ್ಸೈಟ್ ಆಗಲ್ಲ, ಯಾರ ಹತ್ರ ಓವರ್ ಆಗಿ ತೋರಿಸ್ಕೊಳ್ಳೋದಿಲ್ಲ. ಫೇಲ್ಯೂರ್ ಆಯಿತು ಲೈಫಲ್ಲಿ, ಅದಕ್ಕೆ ಉದಾಸೀನ ಆಗಲ್ಲ, ಬೇಜಾರಾಗಲ್ಲ, ಅದನ್ನು ಹೊರಗಡೆ ತೋರಿಸ್ಕೊಳ್ಳಲ್ಲ. ಎಲ್ಲವನ್ನ ಒಂದು ಕಲ್ಲು ಥರ ನಿಭಾಯಿಸ್ಕೊಂಡು ತಡ್ಕೊಂಡು ಹೋಗ್ತಾರೆ. ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಲೈಫಲ್ಲಿ ಎಲ್ಲ ವಿಷಯಗಳಲ್ಲೂ. ಸೊ ಇದು ಸ್ನೇಹಿತರೆ ಚಕ್ರಾಸ್ ಬಗ್ಗೆ. ಇಷ್ಟೇ ಸಿಂಪಲ್. ನಮಗೆ ಲಾ ಆಫ್ ಅಟ್ರಾಕ್ಷನ್ನ ನಾವು ಯೂಸ್ ಮಾಡಿಕೊಂಡು, ಒಪ್ಪನೊಪ್ಪನ್ನ ಯೂಸ್ ಮಾಡ್ಕೊಂಡು ಹೋಗುವಾಗ ನಾವಿಷ್ಟು ತಿಳ್ಕೊಂಡ್ರೆ ಸಾಕು ಚಕ್ರಾಸ್ ಬಗ್ಗೆ, ಆಕ್ಟಿವೇಶನ್ ಬಗ್ಗೆ, ನಾವು ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಅಂತ. ಇಷ್ಟೇ ಸಿಂಪಲ್. ಇಷ್ಟು ತಿಳ್ಕೊಂಡು ನಾವು ಡೀಪಾಗಿ ತಿಳ್ಕೊಳ್ಳೋಕ್ಕೆ ನಾವು ಋಷಿ ಮುನಿಗಳಲ್ಲ, ನಾವು ಅದನ್ನೆಲ್ಲ ಮಾಡಿ ನಾವು ಸಂಸಾರನ ಬಿಟ್ಟು ಎಲ್ಲೋ ಹೋಗಿ ಏನೋ ಸಾಧನೆ ಮಾಡಬೇಕು ಅಂತ ಇಲ್ಲ ಅಲ್ವಾ. ಸೊ ನಮಗೇನು ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಾವು ಏನೇನೋ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಲೈಫಲ್ಲಿ ಅದು ಬೇಕು ಇದು ಬೇಕು ಅಂತ. ಸೊ ಇವೆಲ್ಲವೂ ಬೇಕು ಅಂದರೆ ನಮ್ಮ ಚಕ್ರಾಸ್ ಎಲ್ಲ ಓಪನ್ ಆಗಿರಬೇಕು, ಆಕ್ಟಿವೇಶನ್ನಲ್ಲಿ ಇರಬೇಕು. ಸೊ ಚಕ್ರಾಸ್ ಆಕ್ಟಿವೇಶನ್ನಲ್ಲಿ ಇರಬೇಕು ಅಂದರೆ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಈ ಅಫರ್ಮೇಷನ್ಸ್ನ ರೆಗ್ಯುಲರ್ ಆಗಿ ಮಾಡಿಕೊಂಡ್ರೆ, ಈ 7 ಚಕ್ರಗಳ ಅಫರ್ಮೇಷನ್ಸ್ನ ನೀವು ಒಂದೊಂದು ಚಕ್ರದ ಅಫರ್ಮೇಷನ್ನ ಕೂಡ ದಿನ 21 ಸಲ ಅಥವಾ 7 ಸಲ ಎಲ್ಲ ಅಫರ್ಮೇಷನ್ಸ್ನ ಬರೆದಿಟ್ಕೊಂಡು ಅದನ್ನು ಹೇಳ್ಕೊಂಡ್ರೂ ಒಳ್ಳೆಯದು. ಅಥವಾ ಈ 7 ಚಕ್ರಗಳದ್ದು ಟಂಬಲ್ಸ್ ಅಂತ ಸಿಗುತ್ತೆ, ಅಥವಾ ಬ್ರೇಸ್ಲೆಟ್ಗಳು ಸಿಗುತ್ತೆ, ಅದನ್ನೆಲ್ಲ ಹಾಕ್ಕೊಂಡು ಕೂಡ ಈ ಅಫರ್ಮೇಷನ್ಸ್ನ ಎಲ್ಲ ಹೇಳ್ಕೊಂಡ್ರು ನಿಮ್ಮ ಎಲ್ಲ ಒಂದು ಚಕ್ರಾಸು ಓಪನ್ ಆಗಿರುತ್ತೆ, ಆಕ್ಟಿವೇಶನಲ್ಲಿರುತ್ತೆ. ಚಕ್ರಾಸ್ ಎಲ್ಲ ಆಕ್ಟಿವೇಟ್ ಆದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸು ಬೇಗ ನೆರವೇರುತ್ತೆ. ಸೊ ಇಷ್ಟೆಲ್ಲ ತಿಳ್ಕೊಂಡು ನಿಮ್ಮಲ್ಲಿ ಏನು ಕರೆಕ್ಷನ್ಸ್ ಮಾಡ್ಕೋಬೇಕೋ ಎಲ್ಲವನ್ನ ಮಾಡಿಕೊಂಡು ನಿಮ್ಮ 7 ಚಕ್ರಗಳನ್ನು ಆಕ್ಟಿವೇಶನಲ್ಲಿ ಇಟ್ಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗಳನ್ನೆಲ್ಲ ನೆರವೇರಿಸ್ಕೊಂಡು ನೀವೆಲ್ಲ ಆರೋಗ್ಯವಾಗಿ, ಆನಂದವಾಗಿ, ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.